ಡಾಕ್ಟರ್, ನನ್ನ CRP ಜಾಸ್ತಿ ಬಂದಿದೆ. ಇದು ಯಾವುದಾದ್ರು ಗಂಭೀರ ಕಾಯಿಲೆ ಲಕ್ಷಣನಾ? ಇದು ನನ್ನ ಕ್ಲಿನಿಕ್ನಲ್ಲಿ ರೋಗಿಗಳು ಹೆಚ್ಚಾಗಿ ಕೇಳುವ ಪ್ರಶ್ನೆಗಳಲ್ಲಿ ಒಂದು. ಉತ್ತರ ಏನಂದ್ರೆ ಅಗತ್ಯವಿಲ್ಲ. ನಮಸ್ಕಾರ, ನಾನು ಡಾಕ್ಟರ್ ನಿಖಿಲ್, ಕ್ಲಿನಿಕಲ್ ಇಮ್ಯುನಾಲಜಿ ಮತ್ತು ರುಮಟಾಲಜಿ ತಜ್ಞ, ಬೆಂಗಳೂರು. ಮೊದಲನೆಯದಾಗಿ CRP ಅಂದ್ರೆ ಏನು ತಿಳ್ಕೊಳ್ಳೋಣ. CRP ಅಂದ್ರೆ ದೇಹದಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಷನ್ ಇದೆಯೇ ಅಂತ ತಿಳಿಸುವ ಒಂದು ರಕ್ತ ಪರೀಕ್ಷೆ. ಇದನ್ನು ಒಂದು ಅಲಾರ್ಮ್ ಬೆಲ್ ಅಂತ ಅನ್ಕೊಳ್ಳಿ. ಅದು ಸಮಸ್ಯೆ ಇದೆಯಾ ಇಲ್ವಾ ಅಂತ ಹೇಳುತ್ತೆ, ಆದರೆ ಸಮಸ್ಯೆ ಏನು ಅನ್ನೋಂತ ಹೇಳೋದಿಲ್ಲ. ಎರಡನೆಯದಾಗಿ CRP ಎಷ್ಟು ಜಾಸ್ತಿ ಇದೆ ಅನ್ನೋದು ಇಂಪಾರ್ಟೆಂಟ್. ನಾನು ಸಾಮಾನ್ಯವಾಗಿ CRP ಯನ್ನು 3 ಗುಂಪುಗಳಾಗಿ ಯೋಚಿಸುತ್ತೇನೆ. ಮೊದಲನೇ ಗುಂಪಲ್ಲಿ 10ಕ್ಕಿಂತ ಕಡಿಮೆ ಇರೋದು, ಸಣ್ಣ ಇನ್ಫೆಕ್ಷನ್, ದೇಹದ ತೂಕ ಜಾಸ್ತಿ ಇರುವುದು, ನಿದ್ರೆಯ ಕೊರತೆ, ಧೂಮಪಾನ ಅಥವಾ ಡಯಾಬಿಟಿಸ್ ನಲ್ಲಿ ಕಾಣಬಹುದು. ಎರಡನೇ ಗುಂಪು 10ರಿಂದ 50 ತನಕ, ಗೌಟ್, ಆರ್ಥ್ರೈಟಿಸ್, ಆಟೋಇಮ್ಯೂನ್ ಡಿಸೀಸಸ್ ಹಾಗೂ ಇನ್ಫೆಕ್ಷನ್ಗಳಲ್ಲಿ ಸಾಮಾನ್ಯವಾಗಿ ಕಾಣಬಹುದು. ಮೂರನೇ ಗುಂಪು 50ಕ್ಕಿಂತ ಜಾಸ್ತಿ, ಇದು ದೇಹದಲ್ಲಿ ಹೆಚ್ಚು ಇನ್ಫ್ಲಮೇಷನ್ ಅಥವಾ ಗಂಭೀರ ಇನ್ಫೆಕ್ಷನ್ ಇದೆ ಅನ್ನೋದನ್ನ ವೈದ್ಯರಿಗೆ ತಿಳಿಸುತ್ತೆ. ಇದು ವೈದ್ಯರು ಇದನ್ನ ಹೆಚ್ಚು ಗಮನದಿಂದ ಪರಿಶೀಲನೆ ಮಾಡಬೇಕಾಗುತ್ತದೆ. ಮೂರನೆಯದಾಗಿ ಸಂಖ್ಯೆಯನ್ನು ಮಾತ್ರ ನೋಡಬಾರ್ದು. CRP 30 ಇದ್ರೆ ಸಾಕು ಅಂತ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಜ್ವರ ಇರುವ ವ್ಯಕ್ತಿಗೆ CRP 30 ಇದ್ರೆ ಒಂದು ಅರ್ಥ, ಕೀಲುಗಳು ಊದ್ಕೊಂಡಿರೋ ವ್ಯಕ್ತಿಯಲ್ಲಿ CRP 30 ಇದ್ರೆ ಮತ್ತೊಂದು ಅರ್ಥ. ಆದ್ದರಿಂದ ನಾವು CRP ಸಂಖ್ಯೆಯನ್ನು ಮಾತ್ರ ನೋಡಿ ಚಿಕಿತ್ಸೆ ಕೊಡಲು ಆಗುವುದಿಲ್ಲ. ರೋಗಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಚಿಕಿತ್ಸೆನ ಕೊಡಬೇಕಾಗುತ್ತೆ. ಸೊ ಕೊನೆ ಮಾತು, ಹಾಗಾದ್ರೆ CRP ಜಾಸ್ತಿ ಇದ್ರೆ ಚಿಂತಿಸ್ಬೇಕಾ? ಅಗತ್ಯವಿಲ್ಲ. CRP ನಮಗೆ ಹೇಳುವುದು ಒಂದೇ ವಿಷಯ, ದೇಹದಲ್ಲಿ ಎಲ್ಲೋ ಇನ್ಫ್ಲಮೇಷನ್ ಇದೆ ಅಂತ. ಆದ್ರೆ ಮುಖ್ಯ ಪ್ರಶ್ನೆ ಆಗೋದು ಈ ಉರಿಯೂತ ಅಥವಾ ಇನ್ಫ್ಲಮೇಷನ್ ಯಾಕೆ ಇದೆ ಅನ್ನೋದು. ಅದನ್ನು ಕಂಡುಹಿಡಿಯೋದೇ ತುಂಬಾ ಮುಖ್ಯವಾದ ವಿಷಯ ಆಗುತ್ತೆ. ಇಂತಹ ಸರಳ ಆರೋಗ್ಯ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ.